ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿಯೆನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಅವರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಿಲ್ಲ ಅಂತ ಬೇರೆ. ಹೌದು ಬೇರೆ. ಯಾಕಂದ್ರೆ ಬಟ್ಟೆಗಳು ಸುಮಾರು ಒಂದು 1000 ವರ್ಷಗಳಿಂದ ಬಂದಿರ್ಬೋದು. ಈ ಬಟ್ಟೆಗಳನ್ನುವಂಥದ್ದು 1000 ಅಥವಾ 2000 ವರ್ಷಗಳ ಹಿಂದೆ ಬರ್ಬೋದು. ಅದಕ್ಕಿಂತ ಮುಂಚೆ ಮನುಷ್ಯರಿಗೆ ಸರಿಯಾದ ವಸ್ತ್ರಗಳು ಇರ್ತಾ ಇರಲಿಲ್ಲ. ಓಕೆನಾ? ಎಲೆಗಳು ಮುಂತಾದ ಒಂದು ಚರ್ಮಗಳು, ಹುಲಿಯ ಚರ್ಮ ಅಥವಾ ಕರಡಿಯ ಚರ್ಮ, ಸಿಂಹದ ಚರ್ಮ, ಈ ಚರ್ಮಗಳನ್ನು ಉಟ್ಟುಕೊಂಡು ತಿರುಗ್ತಾ ಇರ್ತಾರೆ ಆಗಿನ ಕಾಲದ ಮನುಷ್ಯರು. ಆಗೇನಿರಲಿಲ್ಲ ಅಂದ್ರೆ ಬಟ್ಟೆ ಇರಲಿಲ್ಲ. ಓಕೆನಾ? ಓಕೆ. ಇವಾಗ ಅನೇಕರಿಗೆ ಒಳ್ಳೇದಲ್ವಾ ಬಟ್ಟೆ ಇರೋದು, ಒಳ್ಳೇದಲ್ವಾ, ಬೆತ್ತಲೆ ಇದ್ರೂ ನಾಚಿಕೆ ಪಟ್ಟಿಲ್ಲ ಅಂದ್ರೆ ಹೇಗೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ಬರ್ಬೋದು. ಓಕೆನಾ? ಓಕೆ, ಕ್ವಶನ್ ಬರುತ್ತೆ. ಏನಂತ? ಬಟ್ಟೆ ಇದ್ರೆ ಸುಂದರವಾಗಿ ಕಾಣುತ್ತೆ, ಬೆತ್ತಲೆ ಇದ್ರೆ ಚೆನ್ನಾಗಿ ಕಾಣಲ್ಲ. ಈಗ ಮಗು ಹುಟ್ಟು ಬರುತ್ತೆ. ಮಗು ಹುಟ್ಟು ಬಂದಾಗ ಆ ಮಗು ನೋಡಿದ ತಕ್ಷಣ ನಾವೇಂತೀವಿ, ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತ ಆಗಿದೆ. ಸ್ವಲ್ಪ ವರ್ಷ ಆದ್ಮೇಲೆ ಬಟ್ಟೆ ಹಾಕ್ಬೇಕಂತೀವಿ. ಅಂದ್ರೆ ಬಟ್ಟೆಯಿಂದ ಮಗುಗೆ ಸೌಂದರ್ಯ ಬರುತ್ತಾ ಅಥವಾ ಹಾಗೆ ಆತನು ಸೌಂದರ್ಯವತನ? ಗೊತ್ತಾ ನಿಮ್ಗೆ? ಹಾಗೆ ಆತನು ಸೌಂದರ್ಯವಂತೆ, ಬೆತ್ತಲೆ ಇದ್ರೂ ಸೌಂದರ್ಯವಂತೆ. ಈ ಬಟ್ಟೆಯಿಂದ ಏನಾಗಿದೆ ಅಂದ್ರೆ ಗೊತ್ತಾಗ್ತಾ ಇದೆ, ಮನುಷ್ಯರು ಹಾಳಾಗೋಗಿದ್ದಾರೆ. ಒಂದು ವೇಳೆ ನಿಮ್ಮ ಜ್ಞಾನಕ್ಕನುಸಾರ ನೀವೇನು ಅನ್ಬೋದು, ಬಟ್ಟೆ ಇದ್ರೆ ಒಳ್ಳೇದಲ್ವಾ ಅಂತ ನೀವು ಅನ್ಕೋಬಹುದು. ಒಂದು ವೇಳೆ ಬಟ್ಟೆ ಅನ್ನೋದೇ ಏನಂತಾನೆ ಗೊತ್ತಿರಲಿಲ್ಲ, ಎಲ್ಲರೂ ಅರೆಬೆತ್ತಲೆಯಾಗಿ ತಿರುಗಾಡ್ತಾ ಇದ್ರು ಅಂತ ಅಂದ್ರೆ ಏನಾಗೋದು ಗೊತ್ತಾ? ಈಗ ಒಬ್ರಿಗೊಬ್ರು ರೇಪ್ ಮಾಡ್ತಾ ಇರಲ್ಲ, ಬಲಾತ್ಕಾರ ಮಾಡ್ತಾ ಇರಲ್ಲ, ಅವರ ಮನಸ್ಸಲ್ಲಿ ಕೆಟ್ಟ ಭಾವನೆನೇ ಬರ್ತಾ ಇರಲ್ಲ. ಯಾಕೆ ಗೊತ್ತಾ? ಬೆತ್ತಲೆ ಆಗಿದ್ದಾರೆ. ಇವಾಗ ನಮ್ಮ ಮಕ್ಕಳು ಇದ್ದಾರಲ್ಲ ಬೇರೆ 4 ವರ್ಷ 5 ವರ್ಷದವರೆಗೂ ಬಟ್ಟೆನೇ ಇಲ್ಲ, ಹಾಗೆ ಅರೆಬೆತ್ತಲೆಗೆ ಓಡ್ತೀವಿ. ಹಾಗಾದ್ರೆ ನಾವೇನು ಅನ್ಕೋತೀವಿ? ಮಗು. ಮತ್ತೆ ದೇವ್ರ ಏನಂತ ಗೊತ್ತಾ? ನೀವು ತಿರುಗಿ ಈ ಮಕ್ಕಳಂತೆ ಆಗದಿದ್ದರೆ ಪರಲೋಕ ರಾಜ್ಯಕ್ಕೆ ಅಂದ್ರೆ ಅರ್ಥ ಏನಂದ್ರೆ ಮಕ್ಕಳ ಸ್ವಭಾವ ಇರಬೇಕು. ಒಂದು ಸ್ತ್ರೀ ಅರೆಬೆತ್ತಲೆ ವಸ್ತ್ರ ಹಾಕಿಕೊಂಡಾಗ ಅವಳನ್ನು ನೋಡಿ ಆಕರ್ಷಣೆ ಪಡುವಂತಲ್ಲ. ಬೆತ್ತಲೆ ಇದ್ರೂ ನಮ್ಮ ಭಾವನೆ ಹೇಗಿರ್ಬೇಕು ಅಂದ್ರೆ, ನನ್ನ ತಾಯಿ, ನನ್ನ ತಂಗಿ, ನನ್ನ ಅಕ್ಕಳು, ಅಂದ್ರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಪ್ರೇರೆ, ಒಂದೇ ತಾಯಿಯ ಮಕ್ಕಳು. ಆ ಭಾವನೆ ಇರಬೇಕು ಅಂತ ದೇವರಲ್ಲಿ ಹೇಳ್ತಾ ಇದ್ರು. ಏನ್ ಹೇಳ್ತಾರೆ ಗೊತ್ತಾ? ನಾಚಿಕೊಳ್ಳಲಿಲ್ಲ ಅವರು. ಯಾಕಂದ್ರೆ ಅವಾಗ ಅವೆಲ್ಲ ಭಾವನೆಗಳೇ ಇರ್ಲಿಲ್ಲಲ್ಲ. ಯಾಕೆ ನಾಚಿಕೊಳ್ಳಿಲ್ಲ ಅಂದ್ರೆ ಕಾಮ ದೃಷ್ಟಿಯಿಂದ ನೋಡುವಂತ ಆಲೋಚನೆಗಳು ಆ ಕಾಲದಲ್ಲಿ ಇರಲಿಲ್ಲ, ಪ್ರಾರಂಭವಾಗಿರ್ಲಿಲ್ಲ.